ನಾವು ಹಿಂಗೆ ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಹಿಂಗೆ ಅರ್ಜನಕೇರಿ ಒಂದು ಹಳ್ಳಿಗೆ ಹೋಗೋ ಹೊತ್ನ್ಯಾಗ ನಮಗೆಲ್ಲ ಜನ ಏನಂತಿದ್ರು ಅಂದ್ರೆ ಸ್ವಾಮಿಗಳು 3-4 ಮಂದಿ ಸ್ವಾಮಿಗಳು ಅಜ್ಜರ ಜೊತೆಗೆ ಇರ್ತಿದ್ರು. ಇಳಕಲ್ ಮಾನ್ ಸ್ವಾಮಿಗೆ ಲಿಂಗಾಯತರ ಮನೆಯನ್ನು ಊಟ ರುಚಿ ಎತ್ತಂಗಿಲ್ಲ ಅವಂಗೆ. ಅವಂಗೆ ಲಿಂಗಾಯತ ಸ್ವಾಮಿ ಇಳಕಲ್ ಸ್ವಾಮಿಗೆ ಹೊಲ್ಯಾರ ಮನೆ ಊಟನ ಭಾಳ ರುಚಿ ಎತ್ತೈತೆ ಅವಂಗೆ. ಕೆಟ್ಟದಾಗ ಬೈತಿದ್ರು ಅಂತಿದ್ರು, ಹಿಂಗೆ ಅಂತಿದ್ರು ನನಗೆ ಅಂತ ಅಬ್ಸರ್ವ್ ಅಂದ್ರಿ. ಹಿಂಗೆ ಅಂತಿದ್ರು. ನನಗೇನು ಮನಸ್ಸಿನ ನೋವು ಹಾಕಿದ್ದೆ, ನಾನು ನಗಿ ಬರ್ತಿತ್ತು ನನಗೆ. ನಮ್ಮ ಕೂಡಿರುವಂಥ ಸ್ವಾಮಿಗಳು ಏನದಾರಲ್ಲ, ಯಾಕ್ರಿ ನಿಮಗೆ ಯಾಕೆ ಬೇಕಿದು, ಹೆಂಗೆ ಅಂತಾರೆ ನೋಡ್ರಿ ಜನ ಅವ್ರು ನಿಮಗೆ ಅಂತ ಅಂತಿದ್ರು ಅವರೆಲ್ಲರೂ. ಅಂದ್ರಗಳು ಅವ್ರು ಏನು ಮಾಡಿದರು ಅಂತಿದ್ರು. ಅದಕ್ಕೆ ನಾ ಏನಂತಿದ್ದೆ ಅಂದ್ರೆ ಮುಗುಳು ನಗತಿದ್ದೆ ನಾನು. ಅವ್ರಿಗೆ ಅರಿವು ಇಲ್ಲ, ತಿಳುವಳಿಕೆ ಇಲ್ಲ. ಅವ್ರಿಗೆ ತಿಳುವಳಿಕೆ ಇಲ್ದಕ್ಕೆ ಹಂಗೆ ಮಾತಾಡ್ತಾರೆ ಅವರು. ನಾಳೆ ತಿಳುವಳಿಕೆ ಬಂತಂದ್ರೆ ಇಳಕಲ್ ಸ್ವಾಮಿಗಳು ಮಾಡೋದು ಒಳ್ಳೆ ಕೆಲಸ ಅಂತ ತಿಳುವಳಿಕೆ ಬಂದಾಗ ಅಂತಾರೆ ಅವರು. ಅಲ್ಲಿ ಮಟ್ಟ ನಾವು ತಡ್ಕೋಬೇಕು. ಸಕ್ಸಸ್ ಸಿಗೋವರೆಗೂ ತಡ್ಕೋಬೇಕು. ಅವ್ರ ಮನ ಪರಿವರ್ತನೆ ಆಗ್ಬೇಕು. ಅವ್ರಿಗೆ ಅರ್ಥ ಆಗಬೇಕು, ಇವ್ರು ಮಾಡೋ ಕೆಲಸ ಒಳ್ಳೇದೈತಿ ದುಶ್ಚಟ ಬಿಡಿಸೋದು ಚಲೋ ಐತಿ, ಲಿಂಗ ಕೊಟ್ಟೋದು ಚಲೋ ಐತಿ ಅಂತ ತಿಳುವಳಿಕೆ ಆಗ್ಬೇಕು ಅವ್ರಿಗೆ. ತಿಳುವಳಿಕೆ ಆತಂದ್ರೆ ಇಳಕಲ್ ಮಾನ್ಸಗಳು ಭಾಳ ಚಲೋ ಮಾಡಿದ್ರು ನೋಡಪ್ಪ, ಮುಂದೆ ಅವರ ಅಂತಾರ ಅಂತಂದು.